ಅಸೋಸಿಯೇಟ್ ಡೆಕ್ಕರ್ ಲಿಮಿಟೆಡ್ ಕಂಪನಿಯಿಂದ ಬರುವ ಕಲುಷಿತ ನೀರಿನಿಂದ ಪರಿಸರಕ್ಕೆ ತೊಂದರೆಯಾಗುತ್ತದೆ ಎಂದು ನೊಸಕೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬ್ಯಾಲಹಳ್ಳಿ ಚಂದ್ರಶೇಖರ್ ಆರೋಪಿಸಿದ್ದಾರೆ. ಮಾಲೂರು ಹೊಸೂರು ರಸ್ತೆಯ ಬಳಿ ಇರುವ ಕೈಗಾರಿಕಾ ಪ್ರದೇಶದಲ್ಲಿ ನಡೆಯುತ್ತಿರುವ ಅಸೋಸಿಯೇಷನ್ ಡೆಕ್ಕರ್ ಕಂಪನಿ ಮುಂಭಾಗದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಮುಖಂಡರು ಕಂಪನಿಯಿಂದ ಪರಿಸರ ಕಲುಷಿತಗೊಳ್ಳುತ್ತಿರುವ ವಿರುದ್ಧ ಪ್ರತಿಭಟನೆ ನಡೆಸಿ ಮಾತನಾಡಿದರು. ಪ್ರತಿದಿನ ರಾತ್ರಿ ವೇಳೆ 20 ರಿಂದ 30 ಲಾರಿಗಳು ಮರ ಕಂಪನಿಗೆ ಬರುತ್ತಿದೆ. ಎಲ್ಲಿಂದ ಬರುತ್ತಿದೆ ಎಂದು ಮಾಹಿತಿ ಇಲ್ಲ. ರೈತರಿಗೆ ಬರುವ ಯೂರಿಯಾ ರೈತರಿಗೆ ಸಿಗದೆ ಕಂಪನಿ ಪಾಲಾಗುತ್ತಿದೆ. ಕಂಪನಿಯಲ್ಲಿ ಯೂರಿಯಾ ಬಳಸಿ ವ್ಯರ್ಥವಾಗುವ ನೀರು ಭೂಮಿಯಲ್ಲಿ ಇಂಗಿ ಕೊಳವೆ ಬಾವಿಗಳಲ್ಲಿ ಕುಡಿಯುವ ನೀರಿನಲ್ಲಿ ಕಲುಷಿತಗೊಳ್ಳುತ್ತಿದೆ. ಕಲುಷಿತ ನೀರು ಸೇವನೆಯಿಂದ ದನಕರುಗಳು ಅನೇಕ ಬಾರಿ ಮೃತಪಟ್ಟಿರುವುದು ನಡೆದಿದೆ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸಮಸ್ಯೆ ಬಗೆಹರಿಸಬೇಕೆಂದು, ಇಲ್ಲವಾದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ದಲಿತ ಸಂಘಟನೆಗಳ ಮುಖಂಡರು ತಿಪ್ಪಸಂದ್ರ ಶ್ರೀನಿವಾಸ್, ನಾಗೇಶ್, ಮುರಳಿ, ಪವನ್, ಮುನಿರಾಜು, ಪ್ರವೀಣ್, ವಿಷ್ಣು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು. ಸ್ಥಳಕ್ಕೆ ತಾಲೂಕು ತಹಸೀಲ್ದಾರ್ ಕೆ ರಮೇಶ್ ಭೇಟಿ ನೀಡಿ ಮನವಿ ಪತ್ರವನ್ನು ಸ್ವೀಕರಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದಾಗಿ ತಿಳಿಸಿದ್ದಾರೆ.